ಲ್ಯಾಪ್ಟಾಪ್ ಮತ್ತು ಕಂಪ್ಯೂಟರ್ ಬೆಲೆ ಏರಿಕೆಗೆ ಸಂಬಂಧಿಸಿದ ತಂತ್ರಜ್ಞಾನದ ಲೋಕದಲ್ಲಿ ಉಂಟಾಗುತ್ತಿರುವ ಈ ಬದಲಾವಣೆಗಳು ಸಾಮಾನ್ಯ ಗ್ರಾಹಕರ ಮೇಲೆ ಹೇಗೆ ಪರಿಣಾಮ ಬೀರಲಿದೆ ಎಂಬ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ತಿಳಿಯೋಣ ಬನ್ನಿ. ಇನ್ನು ಈ ಲ್ಯಾಪ್ಟಾಪ್ ಬೆಲೆ ಏರಿಕೆಗೆ ಪ್ರಮುಖ ಕಾರಣಗಳನ್ನು ನೋಡುವುದಾದರೆ, ಲ್ಯಾಪ್ಟಾಪ್ಗಳ ಬೆಲೆ ಶೇಕಡ 10ರಿಂದ ಶೇಕಡ 20ರಷ್ಟು ಹೆಚ್ಚಾಗುವ ಸಾಧ್ಯತೆ ಇದೆ. ಇದಕ್ಕೆ ಮುಖ್ಯ ಕಾರಣಗಳನ್ನು ನೋಡುವುದಾದರೆ, ಇಂಟೆಲ್ ಪ್ರೊಸೆಸರ್ ಕೊರತೆ. ಹೌದು ವೀಕ್ಷಕರೇ, ಕಂಪ್ಯೂಟರ್ಗಳ ಮೆದುಳು ಎನ್ನಲಾಗುವ ಪ್ರೊಸೆಸರ್ಗಳ ತಯಾರಿಕೆಯಲ್ಲಿ ಇಂಟೆಲ್ ಪ್ರಮುಖ ಪಾತ್ರ ವಹಿಸುತ್ತದೆ. ಪ್ರಸ್ತುತ ಪೂರೈಕೆಯಲ್ಲಿ ವ್ಯತ್ಯಯ ಉಂಟಾಗಿರುವುದರಿಂದ ಬೇಡಿಕೆಗೆ ತಕ್ಕಷ್ಟು ಪ್ರೊಸೆಸರ್ಗಳು ಲಭ್ಯವಿಲ್ಲ. ಇದು ನೇರವಾಗಿ ಲ್ಯಾಪ್ಟಾಪ್ ಉತ್ಪಾದನಾ ವೆಚ್ಚವನ್ನು ಹೆಚ್ಚಿಸಿದೆ. ಕೇವಲ ಪ್ರೊಸೆಸರ್ ಮಾತ್ರವಲ್ಲದೆ ಇತರೆ ಬಿಡಿಭಾಗಗಳ ಬೆಲೆಯೂ ಗಗನಕ್ಕೇರುತ್ತಿದೆ. ಸ್ಕ್ರೀನ್ ತಯಾರಿಕೆಗೆ ಬಳಸುವ ಕಚ್ಚಾ ವಸ್ತುಗಳ ಬೆಲೆ ಏರಿದೆ. ಇನ್ನು ಡೇಟಾ ಸ್ಟೋರೇಜ್ಗೆ ಬಳಸುವ ಚಿಪ್ಗಳ ಬೆಲೆಯಲ್ಲಿ ಏರಿಕೆ ಕಂಡುಬಂದಿದೆ. ಸಣ್ಣ ಸೆಮಿಕಂಡಕ್ಟರ್ಗಳ ಕೊರತೆಯೂ ಸಹ ಇದಕ್ಕೆ ಇದೆ. ಕಾರಣ, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಲಾಜಿಸ್ಟಿಕ್ ವೆಚ್ಚ ಹೆಚ್ಚಾಗಿರುವುದರಿಂದ ಮತ್ತು ಆಮದು ಮಾಡಿಕೊಳ್ಳುವ ಬಿಡಿಭಾಗಗಳ ಮೇಲೆ ವಿಧಿಸಲಾಗುವ ಸುಂಕಗಳು ಅಂತಿಮವಾಗಿ ಗ್ರಾಹಕರ ಕೈ ಸೇರುವ ಲ್ಯಾಪ್ಟಾಪ್ ಬೆಲೆಯನ್ನು ಹೆಚ್ಚಿಸುತ್ತಿವೆ. ಇದರಿಂದ ಯಾರ ಮೇಲೆ ಹೆಚ್ಚಿನ ಪರಿಣಾಮ ಬೀರಲಿದೆ ಎನ್ನುವುದಾದರೆ, ಆನ್ಲೈನ್ ಶಿಕ್ಷಣ ಮತ್ತು ಪ್ರಾಜೆಕ್ಟ್ಗಳಿಗಾಗಿ ಬಜೆಟ್ ಸ್ನೇಹಿ ಲ್ಯಾಪ್ಟಾಪ್ ಹುಡುಕುವ ವಿದ್ಯಾರ್ಥಿಗಳಿಗೆ ಈಗ ಹೆಚ್ಚಿನ ಹಣ ವ್ಯಯಿಸಬೇಕಾದ ಅನಿವಾರ್ಯತೆ ಎದುರಾಗಿದೆ. ಹೈ-ಎಂಡ್ ಪ್ರೊಸೆಸರ್ ಅಗತ್ಯವಿರುವ ವೃತ್ತಿಪರರಿಗೆ ಲ್ಯಾಪ್ಟಾಪ್ ಅಪ್ಗ್ರೇಡ್ ಮಾಡುವುದು ಈಗ ದುಬಾರಿಯಾಗಲಿದೆ. ಕಚೇರಿ ಕೆಲಸಗಳಿಗೆ ಒಟ್ಟಾರೆಯಾಗಿ ಸಿಸ್ಟಂಗಳನ್ನು ಖರೀದಿಸುವ ಕಂಪನಿಗಳ ಬಜೆಟ್ ಮೇಲೆ ಇದು ಪರಿಣಾಮ ಬೀರಲಿದೆ. ಲ್ಯಾಪ್ಟಾಪ್ ಬೆಲೆ ಏರಿಕೆಯ ಈ ಸಂದರ್ಭದಲ್ಲಿ ನೀವು ಲ್ಯಾಪ್ಟಾಪ್ ಖರೀದಿಸುವ ಪ್ಲಾನ್ನಲ್ಲಿದ್ದರೆ ಕೆಲವು ಅಂಶಗಳನ್ನು ಗಮನಿಸಬೇಕು. ಹಬ್ಬದ ಸೀಸನ್ ಅಥವಾ ಇ-ಕಾಮರ್ಸ್ ವೆಬ್ಸೈಟ್ಗಳ ವಿಶೇಷ ಸೇಲ್ ಸಮಯದಲ್ಲಿ ಖರೀದಿಸಿದರೆ ಸ್ವಲ್ಪ ರಿಯಾಯಿತಿ ಸಿಗಬಹುದು. ಇಂಟೆಲ್ ಬದಲಿಗೆ AMD Ryzen ಪ್ರೊಸೆಸರ್ ಹೊಂದಿರುವ ಲ್ಯಾಪ್ಟಾಪ್ಗಳನ್ನು ಪರಿಶೀಲಿಸಿ. ಇವುಗಳು ಕೆಲವೊಮ್ಮೆ ಕಡಿಮೆ ಬೆಲೆಯಲ್ಲಿ ಉತ್ತಮ ಕಾರ್ಯಕ್ಷಮತೆಯನ್ನು ನೀಡುತ್ತವೆ. ಕೇವಲ ಸಾಮಾನ್ಯ ಬಳಕೆ ಇದ್ದರೆ ಮಾತ್ರ ಹೈ-ಎಂಡ್ ಲ್ಯಾಪ್ಟಾಪ್ಗಳ ಹಿಂದೆ ಹೋಗಬೇಡಿ. ನಿಮ್ಮ ಅಗತ್ಯಕ್ಕೆ ತಕ್ಕಂತೆ ಸಿಸ್ಟಮ್ ಅನ್ನು ಆರಿಸಿಕೊಳ್ಳಿ. ತಜ್ಞರ ಪ್ರಕಾರ ಈ ಪೂರೈಕೆ ಸರಪಳಿಯ ಸಮಸ್ಯೆಗಳು ಸರಿಯಾಗಲು ಇನ್ನು ಕೆಲವು ತಿಂಗಳುಗಳು ಬೇಕಾಗಬಹುದು. ಅಲ್ಲಿಯವರೆಗೆ ಬೆಲೆಗಳಲ್ಲಿ ಸ್ಥಿರತೆ ನಿರೀಕ್ಷಿಸುವುದು ತುಂಬಾ ಕಷ್ಟ. ಸೊ ವೀಕ್ಷಕರೇ, ಇದಾಗಿತ್ತು ಲ್ಯಾಪ್ಟಾಪ್ನ ಬೆಲೆ ಏರಿಕೆಗೆ ಏನೆಲ್ಲ ಕಾರಣಗಳೆಂದು ತಿಳಿಸಿಕೊಡುವ ಸುದ್ದಿ ಮಾಹಿತಿ. ಇದರ ಬಗ್ಗೆ ನಿಮ್ಮ ಅನಿಸಿಕೆಯನ್ನು ಕಾಮೆಂಟ್ ಮೂಲಕ ತಿಳಿಸಿ. ನೀವು ಯಾವ ಲ್ಯಾಪ್ಟಾಪ್ ಅನ್ನು ಬಳಸುತ್ತಿದ್ದೀರಾ ಎಂದು ಸಹ ತಿಳಿಸಿ. ಸಿಗೋಣ ಮತ್ತೊಂದು ಹೊಸ ಸುದ್ದಿಯೊಂದಿಗೆ. ಅಲ್ಲಿವರೆಗೂ ಎಲ್ಲ ವೀಕ್ಷಕರಿಗೂ ನನ್ನ ನಮಸ್ಕಾರಗಳು, ಧನ್ಯವಾದಗಳು.